ಅಂದ್ರೆ ಆದಿತ್ಯ ಮತ್ತೆ ಸಂಜು ಒಂದೇ ತರ ಇದ್ರಾ? ಇಷ್ಟೊಂದು ಹೋಲ್ಕೆನಾ? ಇದೆಲ್ಲ ಹೇಗ್ ಸಾಧ್ಯ? ಅಥವಾ ಆ ಆದಿತ್ಯನೇ ಸಂಜು ಹೋಗಿ ಹುಟ್ಟಿದನಾ? ಓ ಗಾಡ್, ಯಾಕೆ ತಲೆ ಹಾಳು ಮಾಡ್ತಿದ್ಯಾ? ಸ್ವಲ್ಪನೂ ಅರ್ಥ ಆಗ್ತಿಲ್ವಲ್ಲ. ಸರ್, ಏನಪ್ಪ ಹೊಸದಾಗಿ ಮದುವೆ ಆದವನು ಹೆಂಡತಿ ಹಿಂದೆ ಸುತ್ತಬೇಕು, ಅದು ಬಿಟ್ಟು ನನ್ನಿಂದ ಬರ್ತಿದ್ಯಲ್ಲ. ಅಯ್ಯೋ ಮದುವೆ ವಿಷಯ ಕಲ್ಲು ಬಿತ್ತು ಸರ್. ಮೊದಲು ನನ್ನ ಪೇಮೆಂಟ್ ಕ್ಲಿಯರ್ ಮಾಡಿ, ನಾನು ಇಲ್ಲಿಂದ ಕಳ್ಸ್ಕೊಂಡ್ಬಿಡ್ತೀನಿ. ಹನಿಮೂನ್ ಪೀರಿಯಡ್ ಮುಗಿಸು ಮರಿ ಕೊಡೋಣಂತೆ. ಯಾಕೆ ಮಕ್ಕಳು ಮರಿನು ನಿಮ್ಮ ಕೈ ಕೊಡೋದು ಬೇಡವೇ? ನೋಡು, ತಮಾಷೆ ಏನಿದ್ರು ನಾನು ಮಾಡ್ಬೇಕೀಗ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ. ತಲೆ ತಿನ್ಬೇಡ, ಮನೆಗೆ ನಡಿ. ಅಯ್ಯೋ ನಿಂತ್ಕೊಳ್ಳಿ ಸರ್. ಏನು ನೀವು ಆಡಿದ್ದೆ ಆಟನಾ? ನಿಮ್ಗೆಲ್ಲ ಕಣ್ಗಳಿಗೆ ಹೆಂಗೆ ಕಾಣ್ತೀನಿ ನಾನು? ಆಟನೂ ಇಲ್ಲ, ಊಟನೂ ಇಲ್ಲ. ದಿನಕ್ಕೆ 50 ಸಲ ಹಿಂದೆ ಬಿದ್ದು ತಲೆ ತಿನ್ನೋದು ನಿಲ್ಸು. 50 ಸಲ ಅಲ್ಲ, 100 ಸಲ ಬಂದ್ರು ಕಾಸೆ ಬಿಚ್ಚಲ್ಲ ಅಂತಿರಲ್ಲ. ಮದುವೆ ಕೆಲಸ ಆದ್ಮೇಲೆ ದುಡ್ಡು ಕ್ಲಿಯರ್ ಮಾಡ್ತೀನಿ ಅಂದಿದ್ದು ಇದೇ ಬಾಯಿಂದ ಅಲ್ವಾ? ಸ್ವಿಮ್ಮಿಂಗ್ ಬರ್ದೆ ಹೋದ್ರು ಮುಳುಗೆದ್ದೆ. ಅಡುಗೆ ಮನೆಗೆ ಎಂಟ್ರಿನೇ ಕೊಡದೆ ಇದ್ದವನು ಕಡಂಬಟ್ಟು ಮಾಡಿಕೊಟ್ಟೆ. ಆಂಜನೇಯನ್ ಪಕ್ಕಾ ಭಕ್ತ ಆಗಿದ್ದವನು ಕಂಡು ಹುಡುಗಿಯರ ಮುಂದೆ ಸ್ವಯಂವರ ಥರ ನಿಂತೆ. ಯಾವುದೋ ಕಿರಿಕ್ ಪಾರ್ಟಿ ಪಕ್ಕ ಕೂತು ಮದುವೆ ಪೋಸು ಕೊಟ್ಟೆ. ಇದಕ್ಕಿಂತ ಟಾಸ್ಕ್ ಬೇಕಾ? ಮೊದಲು ತಲೆ ತಿನ್ನೋದು ನಿಲ್ಸು. ಅಯ್ಯೋ ಸರ್. ಸರ್ ಏನು ಸಾರ್? ಕೆಲಸ ಮುಗಿಯೋ ತನಕ ಮುಚ್ಕೊಂಡಿರ್ಬೇಕು. ಕೋಪ ತರಿಸ್ಬೇಡ. ಓಹೋ, ಏನ್ ನಿಮ್ಮೊಬ್ರಿಗೇನೆ ಕೋಪ ಬರೋದು? ನಮಗ್ ಬರಲ್ವಾ? ಅಲ್ಲ, ಇಷ್ಟು ದಿವಸ 150ಇಂದ 200 ಹುಡುಗಿನ ತೋರಿಸ್ಬಿಟ್ಟು ಅದು ಯಾವ್ದೋ ರಾಕ್ಷಸಿ ಅಂತ ಅಂದ್ಬಿಟ್ಟು ನನಗೆ ಕಟ್ಟಿದಿರಲ್ಲ. ನನಗೆ ಅಷ್ಟು ಬೇಡ ಸರ್. ಓಹೋ, ಅದಕ್ಕ ಕೋಪ? ಅದಾಗಲ್ಲ ಕಣೋ, ಅವತ್ತಲ್ಲ ಆಗಿದ್ದೇ ಬೇರೆ. ಸಾಕು ನಿಲ್ಸಿ ಸರ್, ಬೇಡ. ನನಗೆ ಬೇಡ ನಿಮ್ ಪುರಾಣ. ಒಳ್ಳೆ ನರ್ಸರಿ ಮಕ್ಳಿಗೆ ಕತೆ ಹೇಳ್ದಂಗೆ ದಿನಕ್ಕೊಂದೊಂದು ಕತೆ ಹೇಳ್ತೀರಲ್ಲ ಸರ್ ನೀವು. ಮೊದಲು ನನ್ನ ಮಾತು ಕೇಳು. ಆಗದೇ ಇಲ್ಲ ಸರ್. ನಿಮ್ಮನ್ನು ಸಹಿಸ್ಕೊಳಕ್ಕಾಗಲ್ಲ, ರಾಕ್ಷಸಿನೂ ಸಹಿಸ್ಕೊಳಕ್ಕಾಗಲ್ಲ ನನಗೆ. ಈಗ ನೀವು ಹೇಳ್ದಾಗೆ ಮದುವೆ ಆಯ್ತಲ್ಲ, ನನಗೆ ಬರ್ಬೇಕಾಗಿರೋ ಕಮಿಷನ್ ಕೊಟ್ಬಿಡಿ, ನಾನು ಹೊರಟೋಗ್ತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ,
ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ ಏಯ್ ವಾಯ್ಸ್